ಸೆಕೆಂಡ್ ಮೇನ್ ಪ್ರಶ್ನೆಗಳು. ಅದರಲ್ಲಿ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಪ್ರಶ್ನೆ 1. ಗೋಪಾಲನ ಬೆಳಗಿನ ಮುಖ್ಯ ಕೆಲಸ ಯಾವುದಾಗಿತ್ತು? ಉತ್ತರ: ಗೋಪಾಲನ ಬೆಳಗಿನ ಮುಖ್ಯ ಕೆಲಸ ದೇವರಿಗೆ ಹೂಗಳನ್ನು ಕಿತ್ತುಕೊಂಡು ಬರುವುದು, ನಂತರ ಶಾಲೆಗೆ ಹೋಗುವುದಾಗಿತ್ತು. ಪ್ರಶ್ನೆ 2. ಗೋಪಾಲನಿಗೆ ಬಣ್ಣ ಬಣ್ಣದ ಹೂಗಳು ಹೇಗೆ ಕಾಣಿಸುತ್ತಿದ್ದವು? ಉತ್ತರ: ಗೋಪಾಲನಿಗೆ ಬಣ್ಣ ಬಣ್ಣದ ಹೂಗಳು ಸಾವಿರಾರು ಮಳೆಬಿಲ್ಲುಗಳು ಸೇರಿ ಕುಣಿದಂತೆ ಕಾಣಿಸುತ್ತಿದ್ದವು. ಪ್ರಶ್ನೆ 3. ಗೋಪಾಲನ ಗೆಳೆಯರ ಹೆಸರೇನು? ಉತ್ತರ: ಗೋಪಾಲನ ಗೆಳೆಯರ ಹೆಸರು ರಾಮು, ಕಿಟ್ಟಿ, ನಾಣಿ ಮತ್ತು ಮಾಧು. ಪ್ರಶ್ನೆ 4. ಗೋಪಾಲನು ಶಾಲೆಯಿಂದ ಮನೆಗೆ ಮರಳುವಾಗ ಏಕೆ ಭಯಪಡುತ್ತಿದ್ದನು? ಉತ್ತರ: ಗೋಪಾಲನು ಶಾಲೆಯಿಂದ ಮನೆಗೆ ಬರುವಾಗ ಕಾಡು ದಾಟಿ ಮರಳಬೇಕಾಗಿತ್ತು. ಕತ್ತಲಾಗುತ್ತಿದ್ದಂತೆ ಅವನಿಗೆ ಭಯವಾಗುತ್ತಿತ್ತು. ಪ್ರಶ್ನೆ 5. ಗೋಪಾಲನು ಹೊಸ ಪಂಚೆಯನ್ನು ಬಯಸುವುದೇಕೆ? ಉತ್ತರ: ಅವನ ಗೆಳೆಯರು ಹಳೆಯ ಪಂಚೆಯನ್ನು ನೋಡಿ ಅವನಿಗೆ ಹಾಸ್ಯ ಮಾಡುತ್ತಿದ್ದರು. ಆದುದರಿಂದ ಗೋಪಾಲನು ಹೊಸ ಪಂಚೆಯನ್ನು ಬಯಸಿದನು. ಪ್ರಶ್ನೆ 6. ಬನದ ಗೋಪಾಲ ಯಾರು? ಕಾಡಿನಲ್ಲಿ ಅವನ ಕೆಲಸವೇನು? ಉತ್ತರ: ಬನದ ಗೋಪಾಲ ಕೃಷ್ಣ ಭಗವಾನನು. ಕಾಡಿನಲ್ಲಿರುವ ಪ್ರಾಣಿಗಳನ್ನು ರಕ್ಷಿಸುವ ಕೆಲಸ ಅವನದು. ಆಮೇನ್. ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿರಿ. ಪ್ರಶ್ನೆ 1. ಮಲಗಿದ್ದ ಗೋಪಾಲನನ್ನು ತಾಯಿಯು ಯಾವ ಮಾತುಗಳಿಂದ ಏಳಿಸಿದಳು? ಉತ್ತರ: ಮಲಗಿದ್ದ ಗೋಪಾಲನನ್ನು ತಾಯಿಯು ಅವನಿಗೆ, ನೋಡಲ್ಲಿ, ಸೂರ್ಯನಾರಾಯಣನು ತನ್ನ ಚಿನ್ನದ ಕಿರಣಗಳಿಂದ ಬಾವಿಯ ಬಳಿಯ ತೆಂಗಿನ ಮರದ ತುದಿಯಲ್ಲಿ ತೊಳಗುತ್ತಿದ್ದಾನೆ. ಕೇಳಲ್ಲಿ, ಹಕ್ಕಿಗಳು ಹಾಡುತ್ತಾ ಹಾರಾಡಿ ಕರೆಯುತ್ತಿವೆ ನಿನ್ನನ್ನ. ಹೂಗಳು ಅರಳಿ ಬನದಲ್ಲಿ ನಿನಗಾಗಿ ಕಾದುಕೊಂಡಿವೆ. ಎದ್ದೇಳು ಗೋಪಾಲ, ಶಾಲೆಗೆ ಹೊತ್ತಾಗುತ್ತದೆ. ಗುರುಗಳು ಏನಂದಾರು ಎಂಬ ಮಾತುಗಳಿಂದ ಎಬ್ಬಿಸಿದಳು. ಪ್ರಶ್ನೆ 2. ಗೋಪಾಲನು ಹೂಬನದ ಸೊಗಸನ್ನು ಯಾವ ರೀತಿ ವರ್ಣಿಸಿದನು? ಉತ್ತರ: ಗೋಪಾಲನು ಹೂಬನದಿಂದ ತಂದಿದ್ದ ಹಲವಾರು ಬಗೆಯ ಹೂಗಳನ್ನು ಅಮ್ಮನಿಗೆ ತೋರಿಸುತ್ತಾ, ಏನಮ್ಮ, ಸಾವಿರಾರು ಮಳೆಬಿಲ್ಲುಗಳು ಸೇರಿ ಕುಣಿದಂತೆ ತೋರುತ್ತಿದ್ದವು. ಆಮೇಲೆ ಹಕ್ಕಿಗಳ ಇಂಪಾದ ಗಾನ, ತಂಗಾಳಿ, ಸೂರ್ಯನ ಹೊಂಬೆಳಕು, ಹಸುರಾದ ಚಿಗುರು, ಹುಲ್ಲಿನ ಮೇಲೆ ಕೋಟ್ಯಾಂತರ ಹಿಮಮಣಿಗಳು ಮಿರಗುವ ಲೀಲೆ ಮತ್ತು ನೀನೊಬ್ಬಳು ಅಲ್ಲಿದ್ದರೆ ಮನೆಗಿಂತ ಹೂಬನವೇ ಸೊಗಸು ಎಂದು ವರ್ಣಿಸಿದನು. ಪ್ರಶ್ನೆ 3. ಗೋಪಾಲನ ತಾಯಿ ಬಡತನದಿಂದ ಹೇಗೆ ಜೀವನ ನಡೆಸುತ್ತಿದ್ದಳು? ಉತ್ತರ: ಗೋಪಾಲನ ತಾಯಿ ಬಡ ಹೆಂಗಸು, ವಿಧವೆ ಆಗಿದ್ದಳು. ಅವಳು ಒಂದು ಸಣ್ಣ ಗುಡಿಸಲಿನ ಮೂಲೆಯಲ್ಲಿ ಗೋಪಾಲನ ವಿಗ್ರಹ ಇಟ್ಟುಕೊಂಡಿದ್ದಳು. ಅದೇ ಗುಡಿಸಲಲ್ಲಿ ಒಂದು ಚರಕ ಇಟ್ಟುಕೊಂಡು ನೂಲುತ್ತಿದ್ದಳು. ನೂಲು ಮಾರಿ ಬಂದ 3 ಕಾಸಿನಲ್ಲಿ ಜೀವನ ನಡೆಸುತ್ತಿದ್ದಳು. ಪ್ರಶ್ನೆ 4. ಬನದ ಗೋಪಾಲನ ವೇಷಭೂಷಣಗಳು ಹೇಗಿದ್ದವು? ಉತ್ತರ: ಬನದ ಗೋಪಾಲನ ವೇಷಭೂಷಣಗಳು ಹೇಗಿದ್ದವು ಎಂದರೆ, ತಲೆಯ ಮೇಲೆ ಸಣ್ಣದೊಂದು ಕಿರೀಟ, ನವಿಲುಗರಿ ಮತ್ತು ಕೈಲೊಂದು ಕೊಳಲು ಇತ್ತು. ಈಮೇನ್. ಕೆಳಗಿನ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿರಿ. ಪ್ರಶ್ನೆ 1. ಗೋಪಾಲ ಮತ್ತು ಬನದ ಗೋಪಾಲನ ನಡುವೆ ನಡೆದ ಸಂಭಾಷಣೆ ಏನು? ಉತ್ತರ: ಗೋಪಾಲನು ಶಾಲೆಯಿಂದ ಬರುವಾಗ ಕಾಡಿನಲ್ಲಿ ತನಗೆ ಭಯವಾಗುತ್ತದೆ ಎಂದು ತಾಯಿಗೆ ಹೇಳಿದನು. ಆಗ ತಾಯಿ, ನಿನ್ನ ಅಣ್ಣನಾದ ಬನದ ಗೋಪಾಲನನ್ನು ಸಹಾಯ ಕೇಳೆಂದು ಹೇಳುತ್ತಾಳೆ. ಆದ್ದರಿಂದ ಗೋಪಾಲನು ಕಾಡಿನಿಂದ ಬರುವಾಗ ಕತ್ತಲಾಗಿರುತ್ತದೆ. ಆಗ ಅವನಿಗೆ ಹೆದರಿಕೆಯಾದಾಗ ಬನದ ಗೋಪಾಲನನ್ನು ಕರೆಯುತ್ತಾನೆ. ಮಗುವಿನ ಮುಗ್ಧ ಭಕ್ತಿಗೆ ಮೆಚ್ಚಿ ಬನದ ಗೋಪಾಲನು ಅವನಿಗೆ ಧೈರ್ಯ ಹೇಳುತ್ತಾನೆ. ನಿನ್ನ ಹಿಂದೆ ನಾನಿದ್ದೇನೆ ಎಂದು ಧೈರ್ಯ ತುಂಬುತ್ತಾನೆ. ಗೋಪಾಲನು ಅವನನ್ನು ನೋಡಲು ಮನೆಗೆ ಬಾ ಎಂದು ಕರೆದಾಗ ಬನದ ಗೋಪಾಲನು, ತಾನು ಆಮೇಲೆ ಬರುವನೆಂದು ಅಮ್ಮನಿಗೆ ಹೇಳು, ಅಮ್ಮ ನಿನಗಾಗಿ ಕಾದಿದ್ದಾಳೆ, ಬೇಗ ಹೋಗು ಎಂದು ಹೇಳಿ ಕಳುಹಿಸುತ್ತಾನೆ. ಇವೇ ಗೋಪಾಲ ಮತ್ತು ಬನದ ಗೋಪಾಲನ ನಡುವೆ ನಡೆದ ಸಂಭಾಷಣೆಗಳು. ಪ್ರಶ್ನೆ 2. ಗೋಪಾಲನು ತನ್ನ ತಾಯಿಯೊಂದಿಗೆ ನಡೆಸಿದ ಸಂಭಾಷಣೆಯ ಸಾರವೇನು? ಉತ್ತರ: ಗೋಪಾಲನು ಸಂಜೆ ಶಾಲೆಯಿಂದ ಬರುವಾಗ ತನ್ನ ಸ್ನೇಹಿತರಿಗೆ ಆಳುಗಳು ಬರುತ್ತಾರೆ. ಆ ಕಾಡು ದಾರಿಯಲ್ಲಿ ತನಗೆ ಹೆದರಿಕೆಯಾಗುತ್ತದೆ, ಜೊತೆಗೆ ಯಾರಾದರೂ ಬೇಕು ಎಂದು ತನ್ನ ದುಃಖವನ್ನು ಹೇಳಿಕೊಳ್ಳುತ್ತಾನೆ. ಆಗ ತಾಯಿ ತನ್ನ ಮಗನಿಗೆ ಬಡತನದ ಕಷ್ಟ ಯಾಕೆ ಎಂದು ದೇವರನ್ನು ಬೇಡಿಕೊಳ್ಳುತ್ತಾಳೆ. ತನ್ನ ಮಗನಿಗೆ ಬಡತನದ ಕಷ್ಟ ತಿಳಿಯದಂತೆ ಬೆಳೆಸಿದ್ದಳು. ಇಂದು ಅವನ ಜೊತೆಗೆ ಯಾರನ್ನು ಕಳುಹಿಸಲಿ?
ಕಾಡಿನಲ್ಲಿ ಕಂದನಿಗೆ ಹೆದರಿಕೆಯಂತೆ. ಗೋಪಾಲ, ಗೋಪಾಲ, ನಿನ್ನನ್ನೇ ನಂಬುವಂತೆ ಹೇಳಿ ನನ್ನ ಮಗನನ್ನು ಕಳುಹಿಸುತ್ತೇನೆ ಎಂದು ತಾಯಿ ಗೋಪಾಲನಲ್ಲಿ ಕೇಳಿಕೊಳ್ಳುತ್ತಾಳೆ. ಆಗ ಮಗ ಗೋಪಾಲನಿಗೆ ಹಣೆಗೆ ತಿಲಕವನ್ನಿಟ್ಟು ಪಂಚೆಯನ್ನು ಹಾಕಿ ಶಾಲೆಗೆ ಕಳುಹಿಸುವಾಗ, ನಿನಗೆ ಬರುವಾಗ ಕಾಡಿನಲ್ಲಿ ಹೆದರಿಕೆಯಾದರೆ ನಿನ್ನಣ್ಣ, ನನ್ನ ಹಿರಿಯ ಮಗ ದನ ಕಾಯುತ್ತಾ ಇರುತ್ತಾನೆ, ನಿನಗೆ ಕಾಡು ದಾಟಲು ಸಹಾಯ ಮಾಡುತ್ತಾನೆ ಎಂದು ಮಗನಲ್ಲಿ ಮುಗ್ಧ ನಂಬಿಕೆ ಮತ್ತು ಭಕ್ತಿಯನ್ನು ತುಂಬುತ್ತಾಳೆ. ಇದರಿಂದಾಗಿ ದೇವರು ತನ್ನನ್ನು ಪ್ರೀತಿಸುವ ಭಕ್ತರ ಹೃದಯದಲ್ಲಿ ನೆಲೆಯೂರುತ್ತಾನೆ ಎಂಬುದು ಸಂಭಾಷಣೆಯ ಸಾರ ಎಂದು ಹೇಳಬಹುದು. ಪ್ರಶ್ನೆ 3. ನನ್ನ ಗೋಪಾಲ ಪಾಠದಲ್ಲಿ ಪ್ರಕೃತಿಯನ್ನು ಹೇಗೆ ವರ್ಣಿಸಲಾಗಿದೆ? ಉತ್ತರ: ಪಾಠದ ಆರಂಭದಲ್ಲಿಯೇ ಪ್ರಕೃತಿಯ ವರ್ಣನೆ ಇದೆ. ಗೋಪಾಲನ ತಾಯಿ ಬೆಳಗಾದುದನ್ನು ವರ್ಣಿಸುತ್ತಾಳೆ. ಸೂರ್ಯೋದಯವಾಗಿದೆ. ಅವನು ಬಾವಿಯ ತೆಂಗಿನ ಮರದ ತುದಿಯಲ್ಲಿ ಚಿನ್ನದ ಕಿರಣಗಳಿಂದ ಬೆಳಗುತ್ತಿದ್ದಾನೆ. ಹಾಡುವ ಹಕ್ಕಿಗಳು, ಅರಳುವ ಹೂಗಳು ಗೋಪಾಲನಿಗಾಗಿ ಕಾಯುತ್ತಿವೆ ಎಂದು ಹೇಳಿದಳು. ತೋಟದಿಂದ ಬಂದ ಗೋಪಾಲನು ಮತ್ತೆ ಪ್ರಕೃತಿಯ ವರ್ಣನೆಯನ್ನು ಮಾಡುತ್ತಾನೆ. ತೋಟದಲ್ಲಿ ಮಲ್ಲಿಗೆ ಹೂವು, ಕೇದಿಗೆ, ಸಂಪಿಗೆ, ಗೋರಂಟೆ ಮೊದಲಾದವು ಸಾವಿರಾರು ಮಳೆಬಿಲ್ಲುಗಳು ಸೇರಿ ಕುಣಿದಂತೆ ಎಂದನು. ಹಕ್ಕಿಗಳ ಗಾನ, ತಂಗಾಳಿ, ಹಸಿರು ಹುಲ್ಲಿನ ಹಾಸಿಗೆ, ಅದರ ಮೇಲೆ ಹೊಳೆಯುವ ಹಿಮಬಿಂದುಗಳು ಬಹಳ ಸುಂದರವಾಗಿ ಕಾಣುತ್ತದೆ ಎಂದು ಪ್ರಕೃತಿಯನ್ನು ವರ್ಣಿಸಲಾಗಿದೆ. ಪ್ರಶ್ನೆ 4. ಬನದ ಗೋಪಾಲನ ಹಾಡಿನ ಸಾರವನ್ನು ಬರೆಯಿರಿ. ಉತ್ತರ: ಮನುಷ್ಯನೇ, ನಾನು ಅರಿವಿಗೆ ಜ್ಞಾನಕ್ಕೆ ಸಿಲುಕಲಾರೆ, ಪ್ರೀತಿಗೆ ಬಂಧಿತನಾಗುತ್ತೇನೆ. ತಪಸ್ವಿಗಳು ಜ್ಞಾನ ಮಾರ್ಗದಿಂದ ನನ್ನನ್ನು ಪಡೆಯಲು ಅನೇಕ ಜನ್ಮಗಳಲ್ಲಿ ಸಾಧನೆ ಮಾಡುತ್ತಾರೆ. ನನಗೆ ಮಲಗಲು ಸಾಗರದ ವಿಸ್ತಾರ ಸಾಲದು, ಆದರೆ ಭಕ್ತಿಯಿಂದ ಸುರಿಸುವ ಕಣ್ಣೀರೇ ನನಗೆ ಮನೆಯಾಗುತ್ತದೆ. ನನಗೆ ವಾಸಿಸಲು ಹಿಮಾಲಯದ ಎತ್ತರ ಸಾಕಾಗುವುದಿಲ್ಲ. ಹಾಗಿದ್ದರೂ ಭಕ್ತನ ಹೃದಯ ನನಗೆ ಸಾಕಾಗುತ್ತದೆ. ವೇದಗಳು ಹೇಳುವ ಸತ್ಯವನ್ನು ಬೃಂದಾವನದಲ್ಲಿರುವ ಗೋಪಿಯರು ತಿಳಿದಿದ್ದರೆಯೇ ಯೋಗಿಯ ಸಾಧನೆಯನ್ನು, ಹಾಲನ್ನು ಮಾರಾಟ ಮಾಡುವ ಈ ಸರಳ ಹೆಣ್ಣು ಮಕ್ಕಳ ಭಕ್ತಿಗೆ ಮತ್ತು ಪ್ರೀತಿಗೆ ಮೀರಿ ಮನಸೋತನೆಂದು ಹೇಳುತ್ತಾನೆ. ಪ್ರಶ್ನೆ 5. ಗೋಪಾಲನಿಗೆ ಇದ್ದ ಕಷ್ಟವೇನು? ಅದು ಹೇಗೆ ಪರಿಹಾರವಾಯಿತು? ಉತ್ತರ: ಗೋಪಾಲನು ಶಾಲೆಯಿಂದ ಹಿಂದಿರುಗುವಾಗ ಸಂಜೆ ಆಗುತ್ತಿತ್ತು. ಕಾಡು ದಾಟಿ ಬರುವಾಗ ಅವನಿಗೆ ಭಯವಾಗುತ್ತಿತ್ತು. ಯಾರಾದರೂ ಜೊತೆಗೆ ಇರಬೇಕು ಅನ್ನಿಸುತ್ತಿತ್ತು. ಅವನ ಗೆಳೆಯರು ನೆರೆಯೂರಿನಿಂದ ಬರುವವರಿಗೆಲ್ಲ ಜೊತೆಗೆ ಆಳುಗಳಿದ್ದರು. ತನಗೆ ಯಾರೂ ಇಲ್ಲ ಎನ್ನುವ ಚಿಂತೆ ಅವನಿಗೆ. ತಾಯಿಯ ಹತ್ತಿರ ಈ ಬವಣೆಯನ್ನು ಹೇಳಿಕೊಳ್ಳುತ್ತಾನೆ. ಆಕೆ ತಮ್ಮ ಬಡತನದ ಸ್ಥಿತಿಯನ್ನು ವಿವರಿಸುತ್ತಾಳೆ. ನಿನ್ನ ಗೆಳೆಯರೆಲ್ಲರೂ ಶ್ರೀಮಂತರ ಮಕ್ಕಳು, ಆಳುಗಳನ್ನು ಇರಿಸಿಕೊಳ್ಳಬಲ್ಲರು. ನಾನು ಬಡವಿ, ಹೊಟ್ಟೆ ಹೊರೆಯುವುದೇ ಕಷ್ಟಕರ. ಆ ದೇವರು ಕೊಡಬೇಕು, ನಾವು ಉಣ್ಣಬೇಕು ಎನ್ನುತ್ತಾಳೆ. ನೀನು ಶಾಲೆಯಿಂದ ಹಿಂದಿರುಗುವಾಗ ಕಾಡಿನಲ್ಲಿ ಹೆದರಿಕೆಯಾದರೆ ಗೋಪಾಲನನ್ನು ಕರೆ. ಅವನು ನಿನ್ನ ಅಣ್ಣ. ಕಾಡಿನಲ್ಲಿ ದನ ಮೇಯಿಸುತ್ತಿರುತ್ತಾನೆ. ಅವನಿಗೆ ಎಲ್ಲರ ಗುರುತೂ ಇದೆ. ನೀನು ಕರೆದರೆ ನಿನ್ನನ್ನು ಕಾಡು ದಾಟಿಸುತ್ತಾನೆ ಎಂದು ಅವನಿಗೆ ಧೈರ್ಯ ತುಂಬುತ್ತಾಳೆ. ಒಂದು ದಿನ ತಾಯಿಯ ಮಾತಿನಂತೆ ನಂಬಿಕೆಯಿಂದ ಗೋಪಾಲನನ್ನು ಕರೆಯುತ್ತಾನೆ. ಮೊದಲ ಕರೆಗೆ ಉತ್ತರ ಸಿಗುವುದಿಲ್ಲ. ಎರಡನೇ ಕರೆಗೆ ಮರೆಯಿಂದ ಏನೋ ಗೋಪಾಲ, ಎಲ್ಲಿದ್ದೀಯ ಬಾ ಎಂದು ಕರೆಯುತ್ತಾನೆ. ಮರೆಯಿಂದಲೇ ತಾಯಿ ಹೇಳಿದ ಬನದ ಗೋಪಾಲ ಈ ಗೋಪಾಲನಿಗೆ ಧೈರ್ಯ ತುಂಬಿ ಕಾಡಿನ ಭಯವನ್ನು ಕಳೆಯುತ್ತಾನೆ. ಈ ಮೇನ್ ಸಂದರ್ಭದೊಂದಿಗೆ ವಿವರಿಸಿರಿ. 1ನೇದು, ಸಾವಿರಾರು ಮಳೆಬಿಲ್ಲುಗಳು ಸೇರಿ ಕುಣಿದಂತೆ ತೋರುತ್ತಿತ್ತು. ಆಯ್ಕೆ: ಕುವೆಂಪುರವರು ಬರೆದ ನನ್ನ ಗೋಪಾಲ ಎಂಬ ನಾಟಕದಿಂದ ಈ ವಾಕ್ಯವನ್ನು ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಗೋಪಾಲನು ತಾಯಿಗೆ ಹೂಬನದ ವರ್ಣನೆಯನ್ನು ಮಾಡುವ ಸಂದರ್ಭದಲ್ಲಿ ಈ ವಾಕ್ಯ ಬಂದಿದೆ. ವಿವರಣೆ: ಬನದಲ್ಲಿ ಬಗೆಯ ಹೂಗಳು ಅರಳಿದ್ದವು. ಅವುಗಳ ಮೇಲೆ ಸೂರ್ಯನ ಹೊಂಬೆಳಕು ಬಿದ್ದು ಸಾವಿರಾರು ಕಾಮನ ಬಿಲ್ಲುಗಳು ಮೂಡಿದಂತೆ ತೋರುತ್ತಿತ್ತು ಎಂದು ಗೋಪಾಲನು ಬೆಳಗಿನ ಸಮಯದಲ್ಲಿ ಬನದ ಸೊಬಗನ್ನು ವರ್ಣಿಸುತ್ತಾನೆ. ಸ್ವಾರಸ್ಯ: ಪ್ರಕೃತಿಯ ಸಹಜ ಸೌಂದರ್ಯವನ್ನು ಇಲ್ಲಿ ವರ್ಣಿಸಲಾಗಿದೆ. 2ನೇದು, ಆ ಗೋಪಾಲ ಕೊಡಬೇಕು, ನಾವು ಉಣಬೇಕು. ಆಯ್ಕೆ: ಈ ಸಾಲನ್ನು ಕುವೆಂಪು ಅವರು ಬರೆದ ನನ್ನ ಗೋಪಾಲ ಎಂಬ ನಾಟಕದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಗೋಪಾಲ ತಾನು ಶಾಲೆಯಿಂದ ಬರುವಾಗ ಕತ್ತಲಾಗುತ್ತದೆ. ಕಾಡಿನಲ್ಲಿ ಒಬ್ಬನೇ ಬರಲು ಭಯವಾಗುತ್ತದೆ. ಜೊತೆಗೆ ಯಾರಾದರೂ ಬೇಕು, ಉಳಿದವರಿಗೆಲ್ಲ ಜೊತೆಗೆ ಆಳುಗಳಿದ್ದಾರೆ ಎಂದು ತಾಯಿಗೆ ಹೇಳುವ ಸಂದರ್ಭದಲ್ಲಿ ಈ ಸಾಲು ಬಂದಿದೆ. ವಿವರಣೆ: ಆಗ ತಾಯಿ, ಅವರೆಲ್ಲ ಶ್ರೀಮಂತರ ಮಕ್ಕಳು, ಅವರಲ್ಲಿ ಹಣವಿದೆ, ನಾವು ಬಡವರು, ನೂಲು ಮಾರಿ ಬಂದ ಹಣದಿಂದ ಜೀವಿಸಬೇಕು ಎಂದು ತನ್ನ ಬಡತನದ ಸ್ಥಿತಿಯನ್ನು ತಿಳಿಸುತ್ತಾ ಆ ದೇವರು ಕೊಡಬೇಕು, ನಾವು ಉಣಬೇಕು ಎಂದು ಹೇಳುತ್ತಾಳೆ.
ಸ್ವಾರಸ್ಯ: ಈ ವಾಕ್ಯದಲ್ಲಿ ಆ ತಾಯಿಯ ದೈವಭಕ್ತಿ ಮತ್ತು ನಂಬಿಕೆಯ ಗುಣಗಳು ಇಲ್ಲಿ ವ್ಯಕ್ತವಾಗಿವೆ. ಮೂರನೆಯದು, ಆ ಮಗುವಿಗೆ ಬಡತನದ ಬವಣೆ ಏಕೆ? ಆಯ್ಕೆ: ಈ ವಾಕ್ಯವನ್ನು ಕುವೆಂಪುರವರು ಬರೆದ ನನ್ನ ಗೋಪಾಲ ಎಂಬ ನಾಟಕದಿಂದ ಆರಿಸಲಾಗಿದೆ. ಸಂದರ್ಭ: ಗೋಪಾಲನ ತಾಯಿಯು ದೇವರನ್ನು ಮನದಲ್ಲಿ ಸ್ಮರಿಸುತ್ತಾ ತನ್ನಲ್ಲಿಯೇ ತಾನು ಯೋಚಿಸುವ ಸಂದರ್ಭದಲ್ಲಿ ಈ ವಾಕ್ಯ ಬರುತ್ತದೆ. ವಿವರಣೆ: ಗೋಪಾಲ ಶಾಲೆಯಿಂದ ಬರುವಾಗ ಕಾಡಿನಲ್ಲಿ ಕತ್ತಲಿನಲ್ಲಿ ಭಯವಾಗುತ್ತದೆ. ಜೊತೆಗೆ ಯಾರಾದರೂ ಬೇಕು ಎಂದಾಗ ತಾಯಿಗೆ ತನ್ನ ಬಡತನದ ನೆನಪಾಗುತ್ತದೆ. ಮಗನ ಈ ಬಯಕೆಯನ್ನು ಪೂರೈಸಲಾಗದಿರುವ ಸ್ಥಿತಿಗೆ ನೊಂದುಕೊಳ್ಳುತ್ತಾಳೆ. ಈ ಎಳೆಯ ಮಗುವಿಗೂ ಬಡತನದ ತೊಂದರೆಗಳು ಏಕೆ ಬೇಕು ಎಂದು ಕೊರಗುತ್ತಾಳೆ. ಸ್ವಾರಸ್ಯ: ಈ ವಾಕ್ಯದಲ್ಲಿ ಮಗನ ಮೇಲಿರುವ ಪ್ರೀತಿ ಮತ್ತು ಅವಳ ಬಡತನದ ಪಾಡು ಈ ಎರಡೂ ಗುಣಗಳನ್ನು ಇಲ್ಲಿ ವ್ಯಕ್ತಪಡಿಸಲಾಗಿದೆ. ನಾಲ್ಕನೆಯದು, ಅಮ್ಮನ ಮಾತು ಸುಳ್ಳಾಗಲಾರದು. ಆಯ್ಕೆ: ಈ ವಾಕ್ಯವನ್ನು ಕುವೆಂಪುರವರು ಬರೆದ ನನ್ನ ಗೋಪಾಲ ಎಂಬ ನಾಟಕದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಸಂದರ್ಭ: ಗೋಪಾಲನು ವನದ ಗೋಪಾಲನನ್ನು ಕರೆದಾಗ ಆತನಿಂದ ಉತ್ತರ ಬರಲಿಲ್ಲ. ಆ ಸಂದರ್ಭದಲ್ಲಿ ಈ ವಾಕ್ಯವನ್ನು ತನ್ನ ಮನಸ್ಸಿನಲ್ಲಿಯೇ ಗೋಪಾಲನು ಅಂದುಕೊಳ್ಳುತ್ತಾನೆ. ವಿವರಣೆ: ಗೋಪಾಲನು ಶಾಲೆಯಿಂದ ಹಿಂದಿರುಗುವಾಗ ಗೋಪಾಲನನ್ನು ಕರೆಯುತ್ತಾನೆ. ಆತನಿಂದ ಯಾವ ಉತ್ತರವೂ ಸಿಗುವುದಿಲ್ಲ. ಆಗ ಗೋಪಾಲನಿಗೆ ಸಂದೇಹ ಕಾಡುತ್ತದೆ. ತಕ್ಷಣವೇ ಅಮ್ಮನ ಮಾತು ಸುಳ್ಳಾಗಲಾರದು ಎಂಬ ನಂಬಿಕೆ ಮೂಡುತ್ತದೆ. ಮತ್ತೆ ಕರೆದು ನೋಡುತ್ತಾನೆ. ಸ್ವಾರಸ್ಯ: ತಾಯಿಯ ಮೇಲೆ ಇಟ್ಟಿರುವ ಪೂರ್ಣ ನಂಬಿಕೆಯ ಗುಣವನ್ನು ಇಲ್ಲಿ ವರ್ಣಿಸಲಾಗಿದೆ.